ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸಣ್ಣಪ್ಪ ಅಂತೇಳಿ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಯೂನಿಯನ್ನ ಉಪಾಧ್ಯಕ್ಷರು. ನೋಡಿ, ನಾವು ಏರ್ಪೋರ್ಟ್ ಓಪನ್ ಆದಾಗಿಂದ ಡೇ 1 ಇಂದ ಇದ್ದೀವಿ. ಅಲ್ಲಿ ಪಿಕಪ್ ಪಾಯಿಂಟ್ಗಳೆಲ್ಲ ಇದ್ದು, ಅದು ಏಕಾಏಕಿ ಈಗ ಈ ಪಿಕಪ್ ಪಾಯಿಂಟಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ತೊಂದರೆ ಆಗ್ತದೆ. ತುಂಬ ಒಂದು 20,000 ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಈ ಮೀಟಿಂಗನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಸರ್. ನೀವು ಏನು ತೀರ್ಮಾನ ತಗೊಂಡ್ರಿ ಇವತ್ತು? ಈಗ KLಗೆ ರವಾನೆ ಮಾಡ್ತೀವಿ, ಹಾಗೆ ಇನ್ಸ್ಪೆಕ್ಟ್ರು DC ಎಲ್ಲರಿಗೂ ರವಾನೆ ಮಾಡ್ತೀವಿ. ಅದು ಯಾವುದು ಸ್ಪಂದಿಸಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀವಿ ಸರ್. ಏರ್ಪೋರ್ಟ್ ಸಿಬ್ಬಂದಿ ಏನು ಕ್ರಮ ತಗೊಂಡಿದ್ದಾರೆ? ಕ್ರಮ ಯಾವುದು ತಗೊಂಡಿಲ್ಲ ಸರ್. ಪಿಕಪ್ ಪಾಯಿಂಟನ್ನು ಚೇಂಜ್ ಮಾಡಿ P4 ಪಾರ್ಕಿಂಗ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದು ಅರೆವಲ್ಲಿಂದ 1 ಕಿಲೋಮೀಟರ್ ಇದೆ. ಏಜ್ ಆಗಿರೋ ಕಸ್ಟಮರ್ ಬರ್ತಾರೆ, ಮಕ್ಕಳು ಬರ್ತಾರೆ, ತುಂಬ ದೂರ ಇದೆ. ಅವರು ಅದಕ್ಕೆ ಯಾವುದೇ ಥರ ವ್ಯವಸ್ಥೆ ಮಾಡಿಲ್ಲ. ಅದರಿಂದ ನಾವು ಈ ಪ್ರತಿಭಟನೆ ಮಾಡಬೇಕಾಗಿ ಇದು ಮಾಡ್ತಾ ಇದ್ದೀವಿ ಸರ್. ರಮೇಶ್, ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನಿಂದ. ಇದು ಏನು ನಾವು ಪಿಕಪ್ ಮಾಡೋಕ್ಕೆ ಹೋಗ್ತೀವಿ, ಅದು ಮೊದಲು ಹತ್ತಿರ ಇತ್ತು, ಈಗ ತೊಗೊಂಡೋಗಿ P4 ಅಂತ ಮಾಡಿದ್ದಾರೆ. ಈ P4 ಮಾಡಿರೋದ್ರಿಂದ ಚಾಲಕರಿಗೆ ಒಂದು ಸರಿ ಸುಮಾರು 25-30 ಸಾವಿರ ಚಾಲಕರಿಗೆ ತೊಂದರೆ ಆದ್ರೂ ಮುಖ್ಯವಾಗಿ ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ. ತುಂಬ ವಯಸ್ಸಾದವರಾಗಲಿ ಮತ್ತು ಹೆಣ್ಮಕ್ಳಾಗಲಿ, ಕೆಲವ್ರು ನಡೆಯೋಕ್ಕಾಗಲ್ಲ, ಇಂಥವ್ರಿಗೆಲ್ಲ ತುಂಬ ದೂರ ನಡ್ಕೊಂಬರ್ಬೇಕು. ಅದು ತುಂಬ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ. ಅದಕ್ಕೆ ನಾವು ಇದನ್ನು ವಿರೋಧಿಸ್ತಿದ್ದೀವಿ. ಇವರು ಏರ್ಪೋರ್ಟ್ ಅಥಾರಿಟಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಸೈಡ್ ಪಿಕಪ್ ಅವ್ರದ್ದು ಹಾವಳಿ ನಿಲ್ಲಿಸಬೇಕು ಅಂತ. ಏರ್ಪೋರ್ಟಲ್ಲಿ ಏನಾಗಿದೆ ಅಂದರೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಸ್ಥಿತಿ ಬಂದಿದೆ. ಏರ್ಪೋರ್ಟ್ ಅಥಾರಿಟಿಯವರೇ ಸೈಡ್ ಪಿಕಪ್ ಅವರಿಗೆ ಎಂಕರೇಜ್ ಮಾಡಿದ್ದಾರೆ. ಅದು ಮಿತಿ ಮೀರಿ ಮೊನ್ನೆ ದಿನ ಅದು ಚಾಕು ಹಿಡ್ಕೊಂಡೇನೋ ಸ್ವಲ್ಪ ಇಶ್ಯೂಸ್ ಆಯಿತು, ಲ್ಯಾಂಡ್ ಆರ್ಡರ್ ಇಶ್ಯೂ ಆಯಿತು. ಅದೆಲ್ಲ ನ್ಯಾಷನಲೈಸ್ ನ್ಯೂಸ್ ಆದಾಗ ಅದನ್ನು ಮುಚ್ಚು ಮಾಡೋದಕ್ಕೆ ಮತ್ತು ಈ ಸಾರ್ವಜನಿಕರಿಗೆ ತೊಂದರೆ ಕೊಡೋದಕ್ಕೆ ಮತ್ತು ಚಾಲಕರಿಗೆ ತೊಂದರೆ ಕೊಡೋದಕ್ಕೋಸ್ಕರ ಈ ಪಿಕಪ್ ಪಾಯಿಂಟ್ನ ಎತ್ಕೊಂಡೋಗಿ P4 ಅಂತ ಮಾಡಿದ್ದಾರೆ. ಸರಿ ಸುಮಾರು ಇದು ಅರವೇಲಿಂದ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಯಾರು ಗ್ರಾಹಕರು ನಡ್ಕೊಂಬರೋದಿಲ್ಲ. ಇದು ಅಂತಾರಾಷ್ಟ್ರೀಯ ಕಂಪ್ನಿಗಳು ಏನಿದ್ದಾವೆ, ಓಲಾ, ಊಬರು, ಅಗ್ರಿಗೇಟರ್ ಕಂಪ್ನಿಗಳು, ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಈಗ ನಾವೇನು ಪಿಕಪ್ ಮಾಡ್ತಾ ಇದ್ದೀವಿ, ನಾವು ನಮ್ಮದೇ ಗ್ರಾಹಕರನ್ನ ನಾವು ಪಿಕಪ್ ಮಾಡ್ತಾ ಇದ್ದೀವಿ. ನಮಗೆ ಪಿಕಪ್ ಮಾಡಲಿಕ್ಕೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಏನು ಕೊಡ್ತಾ ಇಲ್ಲ. ಓಲಾ, ಊಬರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, 200 ರೂಪಾಯಿ 300 ರೂಪಾಯಿ ಗ್ರಾಹಕರಿಗೆ ಚಾರ್ಜ್ ಮಾಡಿ, ಅದು ಇಂಡೈರೆಕ್ಟ್ ಆಗಿ ಚಾಲಕರಿಗೂ ಚಾರ್ಜ್ ಆಗಿ ಅವರು ಅಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಜಾಸ್ತಿ ಜನ ಹೋಗ್ಲಿ ಅಂತ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಚಾಲಕರಿಗಾಗಲಿ ಗ್ರಾಹಕರಿಗಾಗಲಿ ಎಲ್ಲೂ ಕೊಡ್ತಾ ಇಲ್ಲ. ಮೂಲ ಉದ್ದೇಶ ದುಡ್ಡು ಮಾಡೋದು ಒಂದೇ ಆಗಿದೆ ಏರ್ಪೋರ್ಟ್ ಅಥಾರಿಟಿಯವ್ರಿಗೆ. ಇದನ್ನು ನಾವು ವಿರೋಧಿಸ್ತಿದ್ದೀವಿ. ನಾವು ಆಲ್ರೆಡಿ ಮನವಿಗಳು ಕೊಟ್ಟಿದ್ದೀವಿ. ಇದು 1 ವರ್ಷದ ಕೆಳಗೆ ಶುರು ಮಾಡಿದ್ರು. ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಲೋಕಲ್ DC ಅವ್ರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೀವಿ. ನಿಲ್ಲಿಸಿದ್ರು, ಈಗ ಮತ್ತೆ ಶುರು ಮಾಡಿದ್ದಾರೆ. ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಇದು ಮುಂದುವರೆದ್ರೆ. ಧನ್ಯವಾದಗಳು. ಅಂತೇಳಿ 2008ರಲ್ಲಿ ನಾವು ಏರ್ಪೋರ್ಟ್ ಓಪನ್ ಆದ ದಿನದಿಂದ ನಾವು ಇವತ್ತಿನವರೆಗೂ ಸುಧಾ ಡೇ 1 ಇಂದ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಡ್ಯೂಟಿ ಮಾಡ್ಕೊಬಂದು ನಮ್ಮದೇ ಆದಂಥ ಪರ್ಸ್ನಲ್ ಪಿಕಪ್ಗಳನ್ನ ಮಾಡಿಕೊಂಡು, ನಾವೇ ಸ್ವಂತ ಪಿಕಪ್ಗಳನ್ನ ಮಾಡಿಕೊಂಡು VIP ಏನು ಸರ್ವಿಸ್ ಕೊಡ್ತದೆ ಆ ರೀತಿಯಲ್ಲಿ ನಾವು ಸರ್ವಿಸ್ ಕೊಟ್ಕೊಂಡು ಬಂದಿದ್ದೀವಿ. ಇದನ್ನು ನೋಡ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರು, ಅವ್ರಿಗೆ ಸಂಪಾದನೆ ಬರ್ತಕ್ಕಂಥ ಟ್ಯಾಕ್ಸಿಗಳು, ಅವ್ರು ಹೇಗಾರು ಇರಲಿ, ಹಿಂದಿ ಹೊಲಗಳು ಇರಲಿ, ಅವ್ರು ಏನಾರ ಇರಲಿ, ಅಲ್ಲಿ ರೇಪ್ ಮಾಡ್ತಾ ಇರಲಿ, ಯಾವುದೇ ಇರಲಿ, ಅಂಥವ್ರಿಗೆ ಆಸ್ಪದ ಕೊಡ್ತಾ ಇದ್ದಾರೆ. ನಾವು ನಿಷ್ಠೆಯಿಂದ ಡ್ಯೂಟಿ ಮಾಡಿಕೊಂಡು ಬರ್ತಕ್ಕಂಥ ಚಾಲಕರಿಗೆ ಯಾರಿಗೂ ಅವರು ಇದು ಮಾಡ್ತಾ ಇಲ್ಲ. ಇವ್ರನ್ನೇನಾದ್ರೂ ಮಾಡಿ ಹೊರಗಡೆ ಹಾಕಬೇಕು, ಇಲ್ಲ ಇವರು ಒಳಗಡೆನೇ ಇರಬೇಕು ಅಂದರೆ ಇವ್ರಿಗೆ ಇಂತಿಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಚಾಲಕರ ಬಗೆಗೆ ಅರಿವಿಲ್ಲ. ಮತ್ತು ಅವ್ರಿಗೆ ಒಳ್ಳೇದು ಮಾಡಬೇಕು ಕಸ್ಟಮರ್ಗಳಿಗೆ ಅಂತಕ್ಕಂಥದ್ದು ಇಲ್ಲ. 1 ಕಿಲೋಮೀಟ್ರ್ ದೂರಕ್ಕೆ ಹಾಕಿದ್ದಾರೆ. ಈಗ ನಾವೆಲ್ಲ ಟ್ಯಾಕ್ಸಿಗಳ ಮೇಲೆ ನಾವು ಲೋನ್ಗಳು ಮಾಡಿಕೊಂಡು ಇವತ್ತು ಕ್ಯಾಬ್ಗಳನ್ನೆಲ್ಲ ತೊಗೊಂಡು ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಕುಟುಂಬ, ನಂಬ್ಕೊಂಡಿರ್ತಕ್ಕಂಥ ಗ್ರಾಹಕರಿಗೆ ಉತ್ತಮವಾದ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು ಅಂದ್ಕೊಂಡು ನಾವಿರ್ತಕ್ಕಂಥ ಟೈಮ್ನಲ್ಲಿ ಈ ಥರದಾದಂಥ ಒಂದು ದೊಡ್ಡ ತೊಂದರೆನ ಮಾಡಿದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ಒಂದು 10,000 ಚಾಲಕರಿದ್ದೀವಿ BBTD ಕಡೆಯಿಂದ. ಇವತ್ತು ಎಲ್ಲ ಭಾಳ ಯೋಚನೆ ಮಾಡುವಂಥ ಸ್ಥಿತಿಯಾಗಿದೆ. ನಮಗೆ ಯಾರೂ ಸುಧಾ ಬರ್ತಾ ಇಲ್ಲ. ನಮ್ಗೆ ಏನು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಯಾರೂ ಬರ್ತಾ ಇಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರಿಗೆ ಮನವಿ ಪತ್ರ ಕೊಡೋಣ ಅಂತ ಹೋದ್ರೂ ಯಾರೂ ಬರ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಸ್ಟೇಷನಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕಳಿಸ್ತಾರೆ. ನಾವು ಮನವಿ ಏನಾದ್ರು ಕೊಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋಣ ಅಂದ್ರೂ ಅಲ್ಲಿ ಯಾರು ಅಧಿಕಾರಿಗಳು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಆ ರೀತಿ ನಮ್ಮನ್ನ ಮಾಡಿ ಇವತ್ತು ಬೀದಿಗೆ ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ತೀವಿ, ದಯವಿಟ್ಟು ನಮಗೊಂದು ನ್ಯಾಯ ದೊರಕಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮಗೊಂದು ನ್ಯಾಯ ದೊರಕಿಸ್ಕೊಡಿ.